ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ವಾಲ್ಮೀಕಿ ರಾಮಾಯಣ ವಾಚನವನ್ನು ಮಾಡ್ತಾ ಇದ್ದೀನಿ. ಬಾಲಕಾಂಡದ 43ನೇ ಸರ್ಗ ಭಗೀರಥನು ಗಂಗೆಯನ್ನು ತಂದದ್ದು. ಅಲ್ಲಿ ಸಗರನ ಮಕ್ಕಳು 60,000 ಮಕ್ಕಳು ಸತ್ತಿರೋದು, ಅವರನ್ನು ಬದುಕಿಸಬೇಕು ಅಂತಾದರೆ ಅಥವಾ ಅವ್ರು ಮೋಕ್ಷ ಸಿಗಬೇಕು ಅಂತಾದರೆ ಗಂಗೆ ಬರಬೇಕು ಅಂತ ಅದರ ಮುಂದಿನ ಭಾಗ. ಎಲೈ ಶತ್ರು ಮರ್ದಕನಾದ ರಾಮನೇ, ಬ್ರಹ್ಮದೇವನು ಹೊರಟು ಹೋದ ಮೇಲೆ ಭಗೀರಥನು ಭೂಮಿಯನ್ನು ಹೆಬ್ಬೆಟ್ಟಿನಿಂದ ಮಾತ್ರ ತೊಳೆಯುತ್ತಾ ಮತ್ತೆ ಯಾವ ಆಶ್ರಯವೂ ಇಲ್ಲದೆ ಬಾಹುಗಳನ್ನು ಮೇಲಕ್ಕೆ ಹಿಡಿದು ನಿಂತು ಕೇವಲ ವಾಯು ಭಕ್ಷಕನಾಗಿ ಕಲ್ಲಿನಂತೆ ಅಚಲನಾಗಿ ಅಹೋರಾತ್ರಿಯೂ ನಿಂತು 1 ವರ್ಷ ಕಾಲ ಮಹೇಶ್ವರನನ್ನು ಕುರಿತು ತಪಸ್ಸು ಮಾಡಿದನು. ಹೀಗೆಯೇ 1 ವರ್ಷ ಪೂರ್ತಿಯಾದ ಮೇಲೆ ಸರ್ವಲೋಕ ನಮಸ್ಕೃತನೂ ಪಾರ್ವತೀಪತಿಯೂ ಆದ ಪರಮೇಶ್ವರನು ರಾಜನನ್ನು ಕುರಿತು, ಎಲೈ ನರಶ್ರೇಷ್ಠನೇ, ಪಾರ್ವತೀಪತಿಯೂ ಆದ ಪರಮೇಶ್ವರನು ಭಗೀರಥನನ್ನು ಕುರಿತು, ನಾನು ನಿನ್ನ ತಪಸ್ಸಿನಿಂದ ಪ್ರೀತನಾಗಿ ನಿನ್ನ ಅಭೀಷ್ಟವನ್ನು ಸಲ್ಲಿಸುವೆನು. ಹಿಮವಂತನ ಪುತ್ರಿಯಾದ ಗಂಗೆಯನ್ನು ನನ್ನ ತಲೆಯಲ್ಲಿ ಧರಿಸುವೆನು ಎಂದನು. ಎಲೈ ರಾಮನೇ, ಅನಂತರ ಸರ್ವಲೋಕ ನಮಸ್ಕೃತಳು ಹಿಮವಂತನ ಜ್ಯೇಷ್ಠಪುತ್ರಿಯೂ ಆದ ಗಂಗೆಯು ಹಿರಿದಾದ ರೂಪವನ್ನು ತಾಳಿ ಸಹಿಸಲ ಸಾಧ್ಯವಾದ ವೇಗದಿಂದ ಶಿವಕರವಾದ ಶಿವನ ಶಿರಸ್ಸಿಗೆ ಆಕಾಶದಿಂದ ಧುಮ್ಮೆಕ್ಕಿದಳು. ಆಗ ಇತರರಿಂದಲೂ ಧರಿಸಲು ಅಸಾಧ್ಯಳಾದ ಗಂಗಾದೇವಿಯ ಆಕಾಶದಿಂದ ಇಳಿದು ಬರಬೇಕಾದುದಕ್ಕಾಗಿ ಕೋಪಗೊಂಡು, ನಾನು ನನ್ನ ಪ್ರವಾಹದಲ್ಲಿ ಶಂಕರನನ್ನೂ ಸಹ ಎಳೆದುಕೊಂಡು ಪಾತಾಳಕ್ಕೆ ಪ್ರವೇಶಿಸುವೆನು ಎಂದು ಗರ್ವದಿಂದ ಮನಸ್ಸಿನಲ್ಲಿ ಚಿಂತಿಸಿದಳು. ಅವಳ ಗರ್ವವನ್ನು ತಿಳಿದು ತ್ರಿಲೋಚನನಾದ ಭಗವನ್ ಪರಮೇಶ್ವರನನು ಅವಳನ್ನು ತನ್ನ ಶಿರಸ್ಸಿನಲ್ಲಿಯೇ ಅಡಗಿಸಿ ಬಿಡುವುದಾಗಿ ಸಂಕಲ್ಪಿಸಿದನು. ಎಲೈ ರಾಮನೇ, ಪುಣ್ಯಕರಳಾದ ಆಕೆಯು ಹಿಮವತ್ ಪರ್ವತದಂತೆ ಶುಭ್ರವಾದ ಪುಣ್ಯಕರವಾದ ರುದ್ರನ ತಲೆಯ ಜಟಾಮಂಡಲದ ಪೊದರಿನಲ್ಲಿ ಸಿಕ್ಕಿಬಿದ್ದವಳಾಗಿ ಎಷ್ಟು ಪ್ರಯತ್ನ ಮಾಡಿದರೂ ಅಲ್ಲಿಂದ ತಪ್ಪಿಸಿಕೊಂಡು ಭೂಮಿಗೆ ಇಳಿಯಲು ಸಾಧ್ಯವಾಗಲಿಲ್ಲ. ಈಶ್ವರನ ಜಟಾಮಂಡಲದಿಂದ ಹೊರಕ್ಕೆ ಬರಲು ದಿಕ್ಕು ತೋಚದೆ ಗಂಗಾದೇವಿಯು ಅನೇಕ ಸಂವತ್ಸರಗಳ ಕಾಲ ಆ ಜಟೆಯಲ್ಲಿಯೇ ಅಲ್ಲಿಂದಿಲ್ಲಿಗೆ ಸಂಚರಿಸುತ್ತಿದ್ದಳು. ಭಗೀರಥನು ಗಂಗೆಯನ್ನು ಕಾಣದೆ ಪುನಃ ಅಲ್ಲಿಯೇ ಉತ್ತಮವಾದ ತಪಸ್ಸನ್ನು ಆಚರಿಸಿದನು. ಎಲೈ ರಘುನಂದನನೇ, ಆ ತಪಸ್ಸಿನಿಂದ ಸಂತೋಷಪಟ್ಟವನಾಗಿ ಈಶ್ವರನು ಗಂಗೆಯನ್ನು ಬಿಂದು ಸರೋವರದ ಕಡೆಗೆ ಬಿಟ್ಟನು. ಹೀಗೆ ಬಿಟ್ಟ ಗಂಗೆಯಿಂದ 7 ಪ್ರವಾಹಗಳು ಹುಟ್ಟಿದವು. ಅವುಗಳ ಪೈಕಿ ಕ್ಲಾದಿನಿ, ಪಾವನಿ, ನಳಿನಿ ಎಂಬ 3 ಹೊಳೆಗಳು ಗಂಗೆಯ ಪುಣ್ಯಕರವಾದ ಜಲದಿಂದ ಕೂಡಿ ಪೂರ್ವ ದಿಕ್ಕಿಗೆ ಹರಿದವು. ಸುಚುಕ್ಷು, ಸೀತಾ, ಸಿಂಧುವೆಂಬ ಮಹಾನದಿ ಇವು 3 ಶುಭ ಜಲಗಳಿಂದ ಕೂಡಿ ಪಶ್ಚಿಮಕ್ಕೆ ಹರಿದವು. 7ನೆಯ ಪ್ರವಾಹವು ಭಗೀರಥ ರಾಜನನ್ನು ಹಿಂಬಾಲಿಸಿತು. ರಾಜರ್ಷಿಯಾದ ಭಗೀರಥನು ದೇವಲೋಕದಿಂದ ಬಂದಿದ್ದ ರಥದಲ್ಲಿ ಕುಳಿತು ಮುಂದೆ ಹೊರಟನು. ಗಂಗೆಯು ಆತನ ಹಿಂದೆಯೇ ಹರಿದು ಬಂದಳು. ಅಂತರಿಕ್ಷದಿಂದ ಶಂಕರನ ತಲೆಯ ಮೇಲೆ ಬಿದ್ದು ಅಲ್ಲಿಂದ ಭೂಮಿಗಿಳಿದ ಗಂಗೆಯ ನೀರು ತೀವ್ರವಾದ ಶಬ್ದದೊಡನೆ ಹರಿದು ಬಂದಿತು. ಮೇಲಿಂದ ಬಿದ್ದ ಮತ್ತು ಇನ್ನು ಬೀಳುತ್ತಿರುವ ಮೀನುಗಳು, ಆಮೆಗಳು, ಮೊಸಳೆಗಳು ಇವೇ ಮುಂತಾದ ಪ್ರಾಣಿಗಳಿಂದ ಭೂಮಿಯು ಶೋಭಾಯಮಾನವಾಗಿತ್ತು. ಆ ಸಮಯದಲ್ಲಿ ದೇವರ್ಷಿಗಳು, ಗಂಧರ್ವರು, ಯಕ್ಷರು, ಸಿದ್ಧರು ಅಂತರಿಕ್ಷದಿಂದ ಭೂಮಿಗೆ ಬಂದಂಥ ಗಂಗೆಯನ್ನು ನೋಡುತ್ತಿದ್ದರು. ತೇಜೋವಂತರಾದ ದೇವತೆಗಳು ಗುಂಪು ಗುಂಪಾಗಿ ಲೋಕಕ್ಕೆ ಅದ್ಭುತವೂ ಪಾವನವೂ ಆದ ಗಂಗಾವತರಣವನ್ನು ನೋಡಬೇಕೆಂದು ಪಟ್ಟಣಗಳಂತೆ ದೊಡ್ಡದಾದ ವಿಮಾನಗಳಲ್ಲಿ ಕುದುರೆ ಆನೆಗಳ ಮೇಲೆಯೂ ನಿಂತು ನದಿಯ ಸುಳಿಗಳ ಬಳಿ ಬಂದು ಸೇರಿದರು. ಹೀಗೆ ಬಂದು ಸೇರಿದ ದೇವಗಣಗಳಿಂದಲೂ ಅವರ ಆಭರಣಗಳ ಕಾಂತಿಯಿಂದಲೂ ಆಕಾಶವು ನಿರ್ಮಲವಾಗಿ 100 ಸೂರ್ಯರುಗಳು ಬೆಳಗಿದಂತೆ ಪ್ರಕಾಶಮಾನವಾಗಿತ್ತು. ಬೀಳುತ್ತಿರುವ ಮೊಸಳೆಗಳು, ಹಾವುಗಳು, ನಿಂತ ಸ್ಥಳದಲ್ಲಿ ನಿಲ್ಲದ ಮೀನುಗಳು ಇವುಗಳ ಸಮೂಹದಿಂದ ಆಕಾಶವು ಮಿಂಚುತ್ತಿತ್ತು. ಪ್ರವಾಹದ ವೇಗದಿಂದ ನೀರು ನೊರೆಯಾಗಿ ತುಂತುರಾಗಿಯೂ ವಿಪರೀತವಾಗಿ ಎರಚಲ್ಪಡುತ್ತಿದ್ದರಿಂದ ಅಂತರಿಕ್ಷವು ಶರತ್ಕಾಲ ಮೇಘಗಳಿಂದಲೂ ಹಂಸ ಪಕ್ಷಿಗಳಿಂದಲೂ ಕೂಡಿದಂತೆ ಇತ್ತು. ನದಿಯು ಕೆಲವೆಡೆಗಳಲ್ಲಿ ವೇಗವಾಗಿ ಹರಿಯುವುದು, ಕೆಲವೆಡೆ ಸೊಟ್ಟವಾಗಿ ತಿರುಗಿ ಹರಿಯುವುದು, ಕೆಲವೆಡೆ ಅಗಲವಾಗಿರುವುದು, ಕೆಲವೆಡೆ ಅಗಲ ಕಡಿಮೆ, ಕೆಲವೆಡೆ ದಿಣ್ಣೆಯ ಹತ್ತಿ ಹರಿಯುವುದು, ಕೆಲವೆಡೆ ಬಹುಳು ನಿಧಾನವಾಗಿ ಹರಿಯುವುದು, ಕೆಲವು ಕಡೆ ನೀರಿನ 2 ಭಾಗಗಳು ಅಲೆಯಾಗಿ ಬಂದು ಒಂದನ್ನೊಂದು ಹೊಡೆಯುತ್ತಾ ಕ್ಷಣಕಾಲ ಮೇಲಕ್ಕೆ ಹೋಗಿ ಮತ್ತೆ ಭೂಮಿಗೆ ಬೀಳುವವು. ಶಂಕರನ ತಲೆಯ ಮೇಲೆ ಬಿದ್ದು ಅಲ್ಲಿಂದ ಭೂಮಿಯ ಮೇಲೆ ಬಿದ್ದ ಆ ನೀರು ನಿರ್ಮಲವಾಗಿ ದೋಷರಹಿತವಾಗಿ ಶೋಭಿಸುತ್ತಿತ್ತು. ದೇವರ್ಷಿ, ಗಂಧರ್ವರು, ಭೂಲೋಕ ನಿವಾಸಿಗಳು ಈಶ್ವರನ ತಲೆಯಿಂದ ಬಿದ್ದ ನೀರನ್ನು ಪವಿತ್ರವೆಂದೆಣಿಸಿ ಸ್ಪರ್ಶನ ಮಾಡಿದರು. ಶಾಪಗ್ರಸ್ತರಾಗಿ ದೇವಲೋಕದಿಂದ ಭೂಮಿಗೆ ಬಿದ್ದಿದ್ದವರು ಆ ಗಂಗಾತೀರ್ಥದಲ್ಲಿ ಸ್ನಾನ ಮಾಡಿ ತಮ್ಮ ಪಾಪವನ್ನು ಕಳೆದುಕೊಂಡು ಶಾಪದಿಂದ ಬಿಡುಗಡೆ ಹೊಂದಿ ಅಂತರಿಕ್ಷ ಮಾರ್ಗವಾಗಿ ತಮ್ಮ ಲೋಕಗಳಿಗೆ ಹೋಗಿ ಸೇರಿದರು. ತೇಜೋಮಯನಾದ ಆ ನೀರಿನಿಂದ ಜನರೆಲ್ಲರೂ ಆನಂದಗೊಂಡು ಗಂಗಾ ಸ್ನಾನದಿಂದ ತಮ್ಮ ಪಾಪವನ್ನು, ದೇಹಶ್ರಮವನ್ನು ಕಳೆದುಕೊಂಡರು. ಮಹಾ ತೇಜೋವಂತನಾದ ರಾಜರ್ಷಿಯಾದ ಭಗೀರಥನು
ದೇವಲೋಕದಿಂದ ಬಂದಿದ್ದ ರಥದಲ್ಲಿ ಕುಳಿತು ಮುಂದೆ ನಡೆದನು. ಗಂಗೆಯು ಆತನ ಹಿಂದೆಯೇ ಹರಿದು ಬಂದಳು. ಎಲೈ ರಾಮನೇ, ದೇವತೆಗಳು, ಋಷಿಗಣಗಳು, ದೈತ್ಯ, ದಾನವ, ರಾಕ್ಷಸರು, ಗಂಧರ್ವ, ಯಕ್ಷ, ಕಿನ್ನರ, ಮಹೋರಗರು, ಅಪ್ಸರ ಸ್ತ್ರೀಯರೆಲ್ಲರೂ ಭಗೀರಥನ ರಥವನ್ನು ಹಿಂಬಾಲಿಸುತ್ತಿದ್ದ ಗಂಗೆಯನ್ನು ಸಂತೋಷದಿಂದ ಹಿಂಬಾಲಿಸಿ ಬಂದರು. ಜಲ ಚರ ಜಂತುಗಳೆಲ್ಲವೂ ಹೀಗೆಯೇ ಗಂಗೆಯನ್ನು ಹಿಂಬಾಲಿಸಿದವು. ಭಗೀರಥ ರಾಜನು ಯಾವ ಮಾರ್ಗದಲ್ಲಿ ಹೋಗುವನು ಅದೇ ಮಾರ್ಗದಲ್ಲಿಯೇ ಯಶಸ್ವಿನಿಯು ಸರ್ವ ಪಾಪನಾಶಕಳು ನದಿಗಳಲ್ಲೆಲ್ಲ ಶ್ರೇಷ್ಠಳೂ ಆದ ಗಂಗೆಯು ಹರಿದು ಬಂದಳು. ಹೀಗೆ ಹೋಗುತ್ತಿರುವಾಗ ಯಜ್ಞಕರ್ಮದಲ್ಲಿ ನಿರತನಾದ ಮಹಾತ್ಮನೂ ಅದ್ಭುತ ತಪಕರ್ಮಿಯೂ ಆದ ಜೌನ ಋಷಿಯ ಯಜ್ಞಶಾಲೆಯನ್ನು ಪ್ರವೇಶಿಸಿ ಗಂಗೆಯು ಆ ಸ್ಥಳವನ್ನೆಲ್ಲ ನೀರಿನಲ್ಲಿ ಮುಳುಗಿಸಿ ಬಿಟ್ಟಳು. ಎಲೈ ರಾಘವನೇ, ಯಜ್ಞ ದೀಕ್ಷೆಯನ್ನು ವಹಿಸಿದ್ದ ಆ ಋಷಿಯು ಅಹಂಕಾರದಿಂದ ಕೂಡಿದ ಗಂಗೆಯ ಕೃತ್ಯವನ್ನು ನೋಡಿ ಕೋಪಗೊಂಡು ಎಲ್ಲರಿಗೂ ಅತ್ಯಾಶ್ಚರ್ಯವನ್ನು ಉಂಟು ಮಾಡುವತ್ತ ಗಂಗೆಯ ನೀರನ್ನೆಲ್ಲ ಕುಡಿದು ಬಿಟ್ಟರು. ಆಗ ದೇವತೆಗಳು, ಗಂಧರ್ವರು, ಋಷಿಗಳು ಆಶ್ಚರ್ಯಭರಿತರಾಗಿ ಮಹಾತ್ಮನು ಪುರುಷ ಶ್ರೇಷ್ಠನೂ ಆದ ಜುಹುನುವನ್ನು ಪೂಜಿಸಿ ಗಂಗೆಯನ್ನು ನಿನ್ನ ಮಗಳಾಗಿ ಸ್ವೀಕರಿಸುವೆಂದು ಪ್ರಾರ್ಥಿಸಿದರು. ಆಗ ಮಹಾತೇಜಸ್ವಿಯಾದ ಆ ಋಷಿಯು ಸಂತುಷ್ಟನಾಗಿ ತನ್ನ ಕಿವಿಗಳಿಂದ ಗಂಗೆಯನ್ನು ಬಿಟ್ಟು ಬಿಟ್ಟನು. ಆದ್ದರಿಂದಲೇ ಗಂಗೆಗೆ ಜುಹುನುಸುತೆ ಅಥವಾ ಜಾಹ್ನವಿ ಎಂಬ ಹೆಸರು ಬಂದಿತು. ಅನಂತರ ಗಂಗೆಯು ಭಗೀರಥನ ರಥವನ್ನು ಮತ್ತೆ ಹಿಂಬಾಲಿಸಿದಳು. ಶ್ರೇಷ್ಠಳಾದ ನದಿಯಾದ ಗಂಗೆಯು ಈ ಪ್ರಕಾರವಾಗಿ ಸಗರ ಪುತ್ರರು ಅಗೆದಿದ್ದ ಭೂಪ್ರದೇಶಕ್ಕೆ ಬಂದು ಭಗೀರಥನ ಕಾರ್ಯಸಿದ್ಧಿಗೋಸ್ಕರ ರಸಾತಲವನ್ನು ಪ್ರವೇಶಿಸಿದಳು. ರಾಜರ್ಷಿಯಾದ ಭಗೀರಥನು ಕೂಡ ಹೀಗೆ ಬಹು ಪ್ರಯತ್ನದಿಂದ ಗಂಗೆಯನ್ನು ತಂದು ಮುಂದೆ ತನ್ನ ಮುತ್ತಾತಂದಿರು ಭಸ್ಮವಾಗಿ ಬಿದ್ದಿದ್ದಿರುವುದನ್ನು ದೈನ್ಯದಿಂದ ನೋಡಿದನು. ಎಲೆ ರಘುಶ್ರೇಷ್ಠನೇ, ಅನಂತರ ಪವಿತ್ರವಾದ ಗಂಗಾಜಲವು ಆ ಭಸ್ಮ ರಾಶಿಯನ್ನು ನೆನೆಸಿತು. ಭಸ್ಮವಾಗಿದ್ದವರೆಲ್ಲರೂ ತಮ್ಮ ಪಾಪವನ್ನು ಕಳೆದುಕೊಂಡವರಾಗಿ ಸ್ವರ್ಗವನ್ನು ಸೇರಿದರು. ಸರ್ಗ 44. ಬ್ರಹ್ಮದೇವನು ಭಗೀರಥನನ್ನು ಅನುಗ್ರಹಿಸಿದನು. ಭಗೀರಥ ರಾಜನು ಗಂಗೆಯಿಂದ ಹಿಂಬಾಲಿಸಲ್ಪಟ್ಟು ಸಗರ ಪುತ್ರರು ಅಗೆದಿದ್ದ ಭೂಪ್ರದೇಶಕ್ಕೆ ಬಂದು ಅವರ ಭಸ್ಮವಾಗಿ ಬಿದ್ದಿದ್ದ ಭೂತಲವನ್ನು ಪ್ರವೇಶಿಸಿದನು. ಎಲೈ ರಾಮನೇ, ಆ ಭಸ್ಮರಾಶಿಯು ಗಂಗೆಯ ನೀರಿನಲ್ಲಿ ಮುಳುಗಿದ ಮೇಲೆ ಸರ್ವಲೋಕಪ್ರಭುವಾದ ಬ್ರಹ್ಮದೇವನು ರಾಜನನ್ನು ಕುರಿತು ಹೀಗೆಂದನು. ಎಲೈ ನರಶ್ರೇಷ್ಠನೇ, ಮಹಾತ್ಮನಾದ ಸಗರನ 60,000 ಮಕ್ಕಳಿಗೆ ನೀನು ಗತಿ ಕಾಣಿಸಿದೆ. ಅವರು ದೇವತೆಗಳಂತೆ ಸ್ವರ್ಗಕ್ಕೆ ಹೋದರು. ಎಲೈ ರಾಜನೇ, ಭೂಮಂಡಲದಲ್ಲಿ ಸಾಗರದ ನೀರು ಎಷ್ಟು ಕಾಲದವರೆಗೆ ಇರುವುದೋ ಅಷ್ಟು ಕಾಲವು ಸಗರನ ಪುತ್ರರು ದೇವತೆಗಳಂತೆ ಸ್ವರ್ಗದಲ್ಲಿ ನೆಲೆಯಾಗಿ ನಿಲ್ಲುವರು. ಈ ಗಂಗೆಯು ನಿನಗೆ ಹಿರಿಯ ಮಗಳೆಂದೆನಿಸುವಳು. ಎಲೈ ರಾಜನೇ, ನಿನ್ನ ಕರ್ಮವು ನಿನ್ನ ಹೆಸರು ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆಯುವಂತೆ ದೇವಲೋಕದವಳಾದ ಗಂಗೆಯು ಭಾಗೀರಥಿ ಎಂಬ ಹೆಸರನ್ನು 3 ಲೋಕಗಳಲ್ಲೂ ಪ್ರವಹಿಸಿರುವುದರಿಂದ ತ್ರಿಪಥಗೆ ಎಂಬ ಹೆಸರನ್ನು ಪಡೆಯುವಳು. ಎಲೈ ರಾಜನೇ, ನಿನ್ನ ಮುತ್ತಾತಂದಿರೆಲ್ಲರಿಗೂ ನೀನು ಇಲ್ಲಿ ಜಲತರ್ಪಣವನ್ನು ಮಾಡಿ ನಿನ್ನ ಪ್ರತಿಜ್ಞೆಯನ್ನು ಮುಕ್ತಾಯಗೊಳಿಸು. ಎಲೈ ರಾಜನೇ, ನಿನ್ನ ಪೂರ್ವಿಕನಾದ ಸಗರನು ಮಹಾ ಯಶಸ್ವಿಯೂ ಪರಮಧಾರ್ಮಿಕನೂ ಆಗಿದ್ದರೂ ಆತನ ಈ ಮನೋರಥವು ಈಡೇರಲಿಲ್ಲ. ಅನಂತರ ಲೋಕದಲ್ಲೆಲ್ಲ ಅಸಮಾನ ತೇಜೋವಂತನಾದ ಅಂಶುಮಂತನು ಗಂಗೆಯನ್ನು ತರಲು ಪ್ರಾರ್ಥಿಸುತ್ತಾ ತಪಸ್ಸು ಮಾಡಿದನಾದರೂ ಆತನ ಸಂಕಲ್ಪವೂ ನೆರವೇರಲಿಲ್ಲ. ಗುಣವಂತನು ಮಹರ್ಷಿಯಂತೆ ತೇಜಸ್ವಿಯು ಕ್ಷತ್ರ ಧರ್ಮದಲ್ಲಿದ್ದುಕೊಂಡೇ ನಿನಗೆ ಸಮಾನನಾದ ತಪಕರ್ಮವನ್ನು ಗೈದ ಮಹಾಭಾಗ್ಯಶಾಲಿಯಾದ ನಿನ್ನ ತಂದೆ ದಿಲೀಪನು ಕೂಡ ಗಂಗೆಯನ್ನು ತರಲು ತಪಸ್ಸು ಮಾಡಿದನಾದರೂ ಆತನಿಂದಲೂ ಈ ಕಾರ್ಯ ಸಾಧ್ಯವಾಗಲಿಲ್ಲ. ಎಲೈ ಪುರುಷ ಶ್ರೇಷ್ಠನೇ, ಅಂಥ ನಿನ್ನ ಪ್ರತಿಜ್ಞೆಯು ಈಗ ನೆರವೇರಿತು. ಲೋಕದಲ್ಲಿ ನೀನು ಸರ್ವೋತ್ತಮವಾದ ಕೀರ್ತಿಯನ್ನು ಸಂಪಾದಿಸಿರುವೆ. ಎಲೈ ಶತ್ರುಮರ್ದನನೇ, ಗಂಗಾವತರಣವೆಂಬ ಯಾವ ಕಾರ್ಯವನ್ನು ನೀನು ಸಾಧಿಸಿದೆಯೋ ಆ ಕಾರ್ಯದಿಂದ ಅನೇಕ ವಿಧವಾದ ಧರ್ಮ ಕಾರ್ಯಗಳಿಗೆ ನೀನು ಮೂಲ ಸ್ಥಾನನಾದೆ. ಎಲೈ ನರೋತ್ತಮನೇ, ಯಾವಾಗಲೂ ಸ್ನಾನಕ್ಕಾಗಿ ಯೋಗ್ಯವಾದ ಗಂಗಾಜಲದಲ್ಲಿ ನೀನು ಸ್ನಾನ ಮಾಡಿ ಪರಿಶುದ್ಧನಾಗಿ ಪುಣ್ಯಫಲವನ್ನು ಪಡೆ. ನಿನ್ನ ಮುತ್ತಾತಂದಿರೆಲ್ಲರಿಗೂ ಜಲತರ್ಪಣವನ್ನು ನೀಡು. ನಿನಗೆ ಸುಖವಾಗಲಿ. ನಾನು ಹೋಗಿ ಬರುವೆನು, ನೀನು ನಿನ್ನ ಲೋಕಕ್ಕೆ ಹೋಗುವು ಎಂದು ಹೀಗೆಂದು ದೇವೇಶನೂ ಸರ್ವಲೋಕ ಪಿತಾಮಹನೂ ಮಹಾಕೀರ್ತಿವಂತನೂ ಆದ ಬ್ರಹ್ಮದೇವನು ದೇವಲೋಕಕ್ಕೆ ಹೊರಟು ಹೋದನು. ರಾಜರ್ಷಿಯಾದ ಭಗೀರಥನು ಕೂಡ ಸಗರ ಪುತ್ರರಿಗೆ ಶಾಸ್ತ್ರ ಕ್ರಮಗಳನ್ನು ಅನುಸರಿಸಿ ಜಲತರ್ಪಣವನ್ನು ಕೊಟ್ಟು ಮಂಗಳ ಸ್ನಾನವನ್ನು ಮಾಡಿ ಪರಿಶುದ್ಧನಾಗಿ ತನ್ನ ಪಟ್ಟಣಕ್ಕೆ ಹಿಂದಿರುಗಿದನು. ಎಲೈ ರಘುಶ್ರೇಷ್ಠನೇ, ಭಗೀರಥನು ತನ್ನ ಇಷ್ಟಾರ್ಥವನ್ನು ಪಡೆದವನಾಗಿ ತನ್ನ ರಾಜ್ಯವನ್ನು ಪುನಃ ಆಳಲಾರಂಭಿಸಿದನು. ಎಲೈ ರಾಘವನೇ, ಆತನ ಪ್ರಜೆಗಳು ಆತನು ಹಿಂತಿರುಗಿ ಬಂದುದಕ್ಕಾಗಿ ಸಂತೋಷಗೊಂಡರು. ತಮ್ಮ ಮನೋರಥಗಳನ್ನೆಲ್ಲ ಪಡೆದು ತಮ್ಮ ಶೋಕವನ್ನು ಶ್ರಮವನ್ನು ಕಳೆದುಕೊಂಡರು. ಎಲೈ ರಾಮನೇ, ಗಂಗಾ ನದಿಯ ವೃತ್ತಾಂತವನ್ನು ನಾನು ವಿಸ್ತಾರವಾಗಿ ಹೇಳಿರುವೆನು. ನಿನಗೆ ಕ್ಷೇಮವಾಗಲಿ, ಶುಭವಾಗಲಿ. ಸಂಧ್ಯಾಕಾಲವು ಮೀರುತ್ತಿದೆ. ಸಂಪತ್ಕರವಾಗಿಯೂ ಕೀರ್ತಿದಾಯಕವಾಗಿಯೂ ಆಯಸ್ಸನ್ನು ವೃದ್ಧಿ ಮಾಡುವುದು, ಸಂತಾನದಾಯಕವೂ ದೀರ್ಘಕಾಲ ಸ್ವರ್ಗಸುಖವನ್ನು ಕೊಡುವುದು ಆದ
ಈ ಗಂಗಾವತರಣದ ಕಥೆಯನ್ನು ಯಾವಾತನು ಬ್ರಾಹ್ಮಣರಲ್ಲಿಯೂ ಕ್ಷತ್ರಿಯರೆಲ್ಲರಲ್ಲಿಯೂ ಇತರ ಜನಗಳಲ್ಲಿಯೂ ಶ್ರವಣ ಮಾಡಿಸುವನು ಆತನ ಪಿತೃಗಳು ಸಂತುಷ್ಟರಾಗುವರು, ದೇವತೆಗಳೆಲ್ಲರೂ ಸಂತುಷ್ಟರಾಗುವರು. ಎಲೈ ಕಾಕುತ್ಸ್ಥನೇ, ಶುಭಕರವಾದ ಈ ಗಂಗಾವತರಣ ಚರಿತ್ರೆಯನ್ನು ಯಾವನು ಭಕ್ತಿ ವಿಶ್ವಾಸಗಳಿಂದ ಕೇಳುವನು ಆತನು ತನ್ನ ಎಲ್ಲವನ್ನು ಪಡೆಯುವನು, ಎಲ್ಲ ಪಾಪಗಳಿಂದಲೂ ಮುಕ್ತನಾಗುವನು, ಆತನ ಆಯಸ್ಸು ಕೀರ್ತಿಯು ಹೆಚ್ಚುವವು. ಸರ್ಗ 45 ಸಮುದ್ರ ಮಥನ ವೃತ್ತಾಂತ. ವಿಶ್ವಾಮಿತ್ರನು ಹೇಳಿದ ವೃತ್ತಾಂತವನ್ನು ಕೇಳಿ ರಾಮಲಕ್ಷ್ಮಣರು ಪರಮಾಶ್ಚರ್ಯವನ್ನು ಹೊಂದಿದರು. ವಿಶ್ವಾಮಿತ್ರನನ್ನು ಕುರಿತು, ಎಲೈ ಬ್ರಹ್ಮನ್, ತಾವು ಹೇಳಿದ ಗಂಗಾವತರಣದ ವೃತ್ತಾಂತವು ಸಾಗರವು ಗಂಗೆಯ ನೀರಿನಿಂದ ತುಂಬಿದ ಕಥೆಯು ಅದ್ಭುತವಾಗಿದೆ ಎಂದರು. ಈ ಶುಭಕರವಾದ ಚರಿತ್ರೆಯನ್ನು ಮನಸ್ಸಿನಲ್ಲಿಯೇ ಚಿಂತಿಸುತ್ತಿರುವಲ್ಲಿ ರಾಮಲಕ್ಷ್ಮಣರಿಬ್ಬರಿಗೂ ಆ ರಾತ್ರಿಯೆಲ್ಲ ಕಳೆದು ಹೋಯಿತು. ಮರುದಿನ ಪ್ರಾತಃ ಕಾಲವು ಶುಭ್ರವಾಗಿರಲು ಶತ್ರುಸೂದನನಾದ ರಾಮನು ಆಂಗ್ನಿಕವನ್ನು ಮುಗಿಸಿಕೊಂಡು ವಿಶ್ವಾಮಿತ್ರ ಮಹರ್ಷಿಯ ಕುರಿತು, ಈ ರಾತ್ರಿಯು ಬಹಳ ಪೂಜ್ಯವಾಗಿದ್ದು ಕಳೆದು ಹೋಯಿತು, ಬಹಳ ಮುಖ್ಯವಾಗಿ ಕೇಳಬೇಕಾಗಿದ್ದ ವೃತ್ತಾಂತವನ್ನು ಕೇಳಿದೆವು. ಎಲೈ ಮಹಾತಪಸ್ವಿಯೇ, ತಾವು ಹೇಳಿದ ಈ ಚರಿತ್ರೆಯನ್ನೆಲ್ಲ ಚಿಂತಿಸುತ್ತಿರುವಾಗ ನಮಗೆ ಈ ರಾತ್ರಿಯು ಕ್ಷಣಕಾಲವಿದ್ದಂತೆ ಕಳೆದು ಹೋಯಿತು. ಇನ್ನು ಈ ಪುಣ್ಯಕರವಾದ ಗಂಗಾ ನದಿಯನ್ನು ದಾಟೋಣ. ಪೂಜ್ಯರಾದ ತಾವು ಇಲ್ಲಿ ಬಂದಿರುವುದನ್ನು ತಿಳಿದು ಈ ಹಡಗು ತ್ವರಿತವಾಗಿ ಬಂದು ಸಿದ್ಧವಾಗಿದೆ. ಅದು ಪುಣ್ಯಕರ್ಮಿಗಳಾದ ಋಷಿಗಳೆಲ್ಲರಿಗೂ ಸುಖವಾದ ಆಸನಗಳಿಂದ ಕೂಡಿದೆ ಎಂದನು. ಮಹಾತ್ಮನಾದ ರಾಮನ ಮಾತನ್ನು ಕೇಳಿ ವಿಶ್ವಾಮಿತ್ರನನ್ನು ಋಷಿಗಳೆಲ್ಲರನ್ನೂ ರಾಮ ಲಕ್ಷ್ಮಣರನ್ನು ಆ ಹಡಗಿನ ಮೂಲಕ ನದಿಯನ್ನು ದಾಟಿಸಿದನು. ಎಲ್ಲರೂ ಗಂಗೆಯ ತಡದಲ್ಲಿ ಉತ್ತರ ದಡಕ್ಕೆ ಬಂದು ಸೇರಿ ಅಲ್ಲಿದ್ದ ಋಷಿಗಣವನ್ನು ಪೂಜಿಸಿ ಗಂಗೆಯ ದಡದಲ್ಲಿ ನಿಂತು ಅಲ್ಲಿಂದ ವಿಶಾಲವೆಂಬ ಪಟ್ಟಣವನ್ನು ಕಂಡರು. ಅನಂತರ ವಿಶ್ವಾಮಿತ್ರನು ರಾಮಲಕ್ಷ್ಮಣರಿಗೆ ಸ್ವರ್ಗದಂತೆ ರಮ್ಯವಾಗಿ ವಿಶಾಲ ನಗರಿಗೆ ಜಾಗೃತೆಯಾಗಿ ನಡೆದನು. ಆಗ ಮಹಾಪ್ರಾಜ್ಞನಾದ ರಾಮನು ವಿಶ್ವಾಮಿತ್ರ ಮಹರ್ಷಿಯನ್ನು ಕುರಿತು ಕೈಗಳನ್ನು ಜೋಡಿಸಿಕೊಂಡು, ಎಲೈ ಮಹರ್ಷಿಯೇ, ಯಾವ ವಂಶದ ರಾಜನು ಈ ವಿಶಾಲ ನಗರದಲ್ಲಿ ಇರುವನು ಎಂಬುದನ್ನು ಕೇಳಲು ಬಹಳ ಕುತೂಹಲವಾಗಿರುವೆನು, ನಿನಗೆ ಮಂಗಳವಾಗಲಿ ಎಂದನು. ರಾಮನ ಆ ಮಾತನ್ನು ಕೇಳಿ ಮಹರ್ಷಿಯು ಪುರಾತನವಾದ ವಿಶಾಲ ನಗರದ ವೃತ್ತಾಂತವನ್ನು ತಿಳಿಸಲು ಆರಂಭಿಸಿದನು. ಎಲೈ ರಾಮನೇ, ಶುಭಕರವಾದ ಇಂದ್ರನ ಚರಿತ್ರೆಯನ್ನು ಹೇಳುವೆನು ಕೇಳು. ಹಾಗೆ ಈ ದೇಶದಲ್ಲಿ ಏನು ನಡೆಯಿತು ಎಂಬುದನ್ನು ಕೇಳು. ಎಲೈ ಭಾಗ್ಯವಂತನಾದ ರಾಮನೇ, ಪೂರ್ವದಲ್ಲಿ ಕೃತಯುಗದಲ್ಲಿ ದ್ವಿತೀಯ ಪುತ್ರರಾದ ದೈತ್ಯರು ಮಹಾಬಲಶಾಲಿಗಳಾಗಿಯೂ ಅದಿತಿಯ ಮಕ್ಕಳಾದ ದೇವತೆಗಳು ಪರಾಕ್ರಮಶಾಲಿಗಳಾಗಿಯೂ ಧರ್ಮಬುದ್ಧಿ ಉಳ್ಳವರಾಗಿಯೂ ಇದ್ದರು. ಆಗ ಮಹಾತ್ಮರಾದವರೆಲ್ಲರೂ ಮುಪ್ಪು ಮರಣಗಳಿಲ್ಲದೆ ರೋಗರಹಿತರಾಗಿ ಹೇಗಿರಬಹುದು ಎಂದು ಯೋಚಿಸತೊಡಗಿದರು. ಎಲೈ ರಾಮನೇ, ಹಾಗೆ ಚಿಂತಿಸುತ್ತಿದ್ದ ಆ ಮಹಾತ್ಮರಿಗೆ ಕ್ಷೀರ ಸಮುದ್ರವನ್ನು ಕಡೆದು ಅದರಿಂದ ಅಮೃತವನ್ನು ಪಡೆಯಬೇಕೆಂಬ ಬುದ್ಧಿ ಉಂಟಾಯಿತು. ನಿಶ್ಚಯಕ್ಕೆ ಬಂದು ಮಹಾಪರಾಕ್ರಮಿಗಳಾದ ಅವರು ಆದಿಶೇಷವನ್ನು ಹಗ್ಗವನ್ನಾಗಿಯೂ ಮಂದರ ಪರ್ವತವನ್ನು ಕಡೆಗೋಲನ್ನಾಗಿಯೂ ಮಾಡಿಕೊಂಡು ಕಡೆಯಲಾರಂಭಿಸಿದರು. 1000 ವರ್ಷಗಳ ಕಾಲ ಹಗ್ಗವಾಗಿದ್ದ ಆದಿಶೇಷನು ತನ್ನ ಹೆಡೆಗಳಿಂದ ವಿಷವನ್ನು ಕಾರುತ್ತಾ ಹಲ್ಲುಗಳಿಂದ ಮಂದರ ಪರ್ವತ ಬಂಡೆಗಳನ್ನು ಕಚ್ಚಿದನು. ಇದರಿಂದ ಅಗ್ನಿ ಸದೃಶವಾದ ಹಾಲಾಹಲವೆಂಬ ಮಹಾವಿಷವು ಸುರಿಯಿತು. ಆಗ ದೇವಾಸುರ ಮನುಷ್ಯರಿಂದ ಕೂಡಿದ ಜಗತ್ತೆಲ್ಲವನ್ನು ಸುಡುತ್ತಾ ಬಂದಿತು. ಆಗ ದೇವತೆಗಳು ಮಹಾದೇವನಾದ ಶಂಕರನನ್ನು ಶರಣು ಹೊಕ್ಕು ಕಾಪಾಡು ಕಾಪಾಡು ಎಂದು ಆ ರುದ್ರ ದೇವರನ್ನು ಪ್ರಾರ್ಥಿಸಿದರು. ಹೀಗೆ ದೇವತೆಗಳು ಹೇಳುತ್ತಿರಲಾಗಿ ದೇವೇಶ್ವರನು ಸರ್ವಲೋಕ ಪ್ರಭುವಾದ ವಿಷ್ಣುವು ಶಂಖಚಕ್ರಧಾರಿಯಾಗಿ ಅಲ್ಲಿ ಕಾಣಿಸಿಕೊಂಡು ವಿಷ್ಣುವನ್ನು ಸುನಗುತ್ತಾ ಶೂಲಾಧಾರಿಯಾದ ರುದ್ರನನ್ನು ಕುರಿತು, ಎಲೈ ಸುರಶ್ರೇಷ್ಠನೇ, ನೀನು ದೇವತೆಗಳಿಗೆಲ್ಲ ಹಿರಿಯನು. ಆದ್ದರಿಂದ ದೇವತೆಗಳು ಕಡೆಯುವಾಗ ಮೊದಲು ಏನು ಬಂದಿತೋ ಅದು ನಿನ್ನದು. ಎಲೈ ಪ್ರಭುವೆ, ಇದನ್ನೇ ಅಗ್ರಪೂಜೆ ಎಂದು ಭಾವಿಸಿ ಈ ವಿಷವನ್ನು ನೀನು ಸ್ವೀಕರಿಸು ಎಂದನು. ಹೀಗೆ ಹೇಳಿ ಶ್ರೀ ವಿಷ್ಣು ಅಲ್ಲಿ ಅಂತರ್ಧಾನನಾದನು. ಭಗವಾನ್ ಪರಮೇಶ್ವರನು ದೇವತೆಗಳ ಭಯವನ್ನು ವಿಷ್ಣುವಿನ ಮಾತನ್ನು ಕೇಳಿ ಘೋರವಾದ ಆ ಹಾಲಾಹಲ ವಿಷವನ್ನು ಅಮೃತವನ್ನು ಸ್ವೀಕರಿಸುವಂತೆ ಕುಡಿದು ಹೊರಟು ಹೋದನು. ಎಲೈ ದೋಷರಹಿತನಾದ ರಘುನಂದನೇ, ಅನಂತರ ದೇವಾಸುರರೆಲ್ಲರೂ ಪುನಃ ಕಡೆಯಲಾರಂಭಿಸಿದರು. ಆಗ ಕಡೆಗೋಲಾಗಿದ್ದ ಮಂದರ ಪರ್ವತವು ಪಾತಾಳಕ್ಕೆ ಇಳಿದು ಹೋಯಿತು. ಆಗ ಗಂಧರ್ವರೆಲ್ಲರೂ ಮಧುಸೂದನನಾದ ಶ್ರೀಮನ್ನಾರಾಯಣನನ್ನು ಕುರಿತು, ಸಮಸ್ತ ಪ್ರಾಣಿಗಳಿಗೂ ನೀನೇ ಗತಿ, ದೇವತೆಗಳಿಗಂತೂ ವಿಶೇಷವಾಗಿ ನೀನೇ ರಕ್ಷಕನು. ಎಲೈ ಮಹಾಬಾಹುವೆ, ನಮ್ಮನ್ನು ಕಾಪಾಡಿ ಪರ್ವತವನ್ನು ಮೇಲಕ್ಕೆತ್ತು ಎಂದು ಪ್ರಾರ್ಥಿಸಿದರು. ಇದನ್ನು ಕೇಳಿ ನಾರಾಯಣನು ಕೂರ್ಮಾವತಾರವನ್ನು ತಾಳಿ ಆ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಇರಿಸಿಕೊಂಡು ಆ ಸಮುದ್ರದಲ್ಲಿಯೇ ನಿಂತನು. ಇಷ್ಟು ಮಾತ್ರವಲ್ಲದೆ ಸರ್ವಲೋಕೇಶ್ವರನಾದ ನಾರಾಯಣನು ಪರ್ವತದ ಶಿಖರದ ಮೇಲೆ ತನ್ನ ಕೈಯನ್ನೂರಿ ದೇವಾಸುರ ಮಧ್ಯದಲ್ಲಿ ತಾನೂ ನಿಂತು ಕಡೆಯಲಾರಂಭಿಸಿದನು. ಈ ಪ್ರಕಾರ 1000 ವರ್ಷ ಕಳೆದ ಮೇಲೆ ಧನ್ವಂತರಿ ಎಂಬಾತನು ದಂಡ ಕಮಂಡಲುಗಳ ಸಹಿತ ಹುಟ್ಟಿದನು. ಅನಂತರ ತೇಜೋವಂತರಾದ ಅಪ್ಸರ ಸ್ತ್ರೀಯರು ಹುಟ್ಟಿದರು. ಎಲೈ ಮನುಜ ಶ್ರೇಷ್ಠನೇ, ಕ್ಷೀರ ಸಮುದ್ರದ ಹಾಲನ್ನು ಕಡೆಯುತ್ತಿರುವಾಗ ಒಂದು ರಸವು ಉತ್ಪನ್ನವಾಯಿತು. ಈ ರಸದಿಂದ ಸ್ತ್ರೀಯರು ಹುಟ್ಟಿದ್ದರಾದ್ದರಿಂದ ಅವರಿಗೆ ಅಪ್ಸರಸ ಎಂಬ ಹೆಸರು ಉಂಟಾಯಿತು.
ವರ್ಚಸ್ವಿಗಳಾದ ಆ ಅಪ್ಸರ ಸ್ತ್ರೀಯರ ಸಂಖ್ಯೆ 60 ಕೋಟಿ. ಅವರ ಪರಿಚಾರಿಣಿಯರ ಸಂಖ್ಯೆ ಆದರೂ ಲೆಕ್ಕವಿಲ್ಲದಷ್ಟು. ಆ ಅಪ್ಸರ ಸ್ತ್ರೀಯರನ್ನು ದೇವದಾನವರು ಯಾರೂ ಪರಿಗ್ರಹಿಸಲಿಲ್ಲ. ಆದ್ದರಿಂದ ಅವರೆಲ್ಲರೂ ಸಾಧಾರಣ ಸ್ತ್ರೀಯನ್ನು ಗಳಿಸಲ್ಪಟ್ಟರು. ಎಲೈ ರಘುನಂದನನೇ, ಅನಂತರ ವರುಣಪುತ್ರಿಯಾದ ವಾರುಣಿ ಎಂಬಾಕೆ ಹುಟ್ಟಿದಳು. ಹುಟ್ಟಿದ ಕೂಡಲೇ ತನ್ನನ್ನು ಯಾರು ಮದುವೆಯಾಗುವರೆಂದು ಹುಡುಕಲಾರಂಭಿಸಿದಳು. ಎಲೈ ರಾಮನೇ, ವರುಣನ ಪುತ್ರಿಯಾದ ಆಕೆಯನ್ನು ದೈತ್ಯರು ಯಾರೂ ಸ್ವೀಕರಿಸಲಿಲ್ಲ. ಆದಿತ್ಯ ಮಕ್ಕಳು ನಿರ್ದೋಷಿಯಾದ ಆಕೆಯನ್ನು ಸ್ವೀಕರಿಸಿದರು. ಆದ್ದರಿಂದ ದೈತ್ಯರಿಗೆ ಅಸುರರೆಂಬ ಹೆಸರು ಬಂತು. ಆದಿತ್ಯ ಮಕ್ಕಳು ವಾರುಣಿಯನ್ನು ಕೈ ಹಿಡಿದದ್ದರಿಂದ ಸುರರೆಂಬ ಹೆಸರು ಬಂದವರು ಪರಮ ಸಂತೋಷದಿಂದ ಇದ್ದರು. ಎಲೆ ನರಶ್ರೇಷ್ಠನೇ, ಅನಂತರ ಉಚ್ಚೇಶ್ರವಸ್ಸವೆಂಬ ಶ್ರೇಷ್ಠವಾದ ಕುದುರೆಯು, ಕೌಸ್ತುಭವೆಂಬ ಮಣಿರತ್ನವೂ ಹುಟ್ಟಿತು. ಅನಂತರ ಉತ್ತಮವಾದ ಅಮೃತವೂ ಹುಟ್ಟಿತು. ಎಲೆ ರಾಮನೇ, ಅನಂತರ ಈ ಅಮೃತದ ನಿಮಿತ್ತವಾಗಿ ಬಹಳವಾಗಿ ಕುಲಕ್ಷಯ ಉಂಟಾಯಿತು. ಆದಿತ್ಯ ಮಕ್ಕಳು ದೈತ್ಯರನ್ನು ಕೊಲ್ಲುತ್ತಾ ಬಂದರು. ಆಗ ಅಸುರರು ರಾಕ್ಷಸರು ಒಟ್ಟುಗೂಡಿದರು. 3 ಲೋಕಗಳಿಗೂ ಮೋಹವನ್ನು ಉಂಟು ಮಾಡತಕ್ಕ ಅಮೃತಕ್ಕಾಗಿ ಮಹಾಘೋರವಾದ ಯುದ್ಧವು ಸಂಭವಿಸಿತು. ಎಲ್ಲವೂ ನಾಶವಾಗುತ್ತಾ ಬರುತ್ತಿರಲು ಮಹಾಬಲಶಾಲಿಯಾದ ವಿಷ್ಣುವು ಮೋಹಿನಿ ಎಂಬ ಮಾಯಾರೂಪವನ್ನು ತಾಳಿ ಅಮೃತವನ್ನು ಬೇಗನೆ ಅಪಹರಿಸಿಕೊಂಡು ಹೋದನು. ನಾಶರಹಿತನೂ ಪುರುಷೋತ್ತಮನೂ ಆದ ವಿಷ್ಣುವನ್ನು ಯಾರ್ಯಾರು ಎದುರಿಸಿದರು ಅವರೆಲ್ಲರೂ ಯುದ್ಧದಲ್ಲಿ ವಿಷ್ಣುವಿನಿಂದ ಅರೆಯಲ್ಪಟ್ಟರು. ದೈತ್ಯರಾಗಿ ದೇವತೆಗಳಿಗೂ ನಡೆದ ಆ ಮಹಾಯುದ್ಧದಲ್ಲಿ ದೇವತೆಗಳು ದೈತ್ಯರನ್ನು ಬಹಳವಾಗಿ ಹೊಡೆದು ಹಾಕಿದರು. ಇಂದ್ರನು ದೈತ್ಯರನ್ನು ಹೊಡೆದೋಡಿಸಿ ರಾಜ್ಯವನ್ನು ಪಡೆದು ಋಷಿಗಳಿಂದಲೂ ಚಾರಣರಿಂದಲೂ ಕೂಡಿ ಲೋಕಗಳನ್ನು ಸಂತೋಷದಿಂದ ಆಳುತ್ತಿದ್ದನು. ಸರ್ಗ 46. ದ್ವಿತೀಯ ಗರ್ಭವನ್ನು ಇಂದ್ರನು ಭೇದಿಸಿದ್ದು. ಎಲೈ ರಾಮನೇ, ತನ್ನ ಮಕ್ಕಳು ಹೀಗೆ ಹತರಾದುದರಿಂದ ದಿತಿಯು ಬಹಳ ದುಃಖಿತಳಾಗಿ ತನ್ನ ಪತಿಯಾದ ಮರೀಚಿ ಪುತ್ರರಾದ ಕಾಶ್ಯಪರನ್ನು ಕುರಿತು, ಎಲೈ ಪೂಜ್ಯನೇ, ನಿನ್ನ ಮಕ್ಕಳಾದ ಮಹಾಬಲಶಾಲಿಗಳಾದ ದೇವತೆಗಳಿಂದ ನನ್ನ ಪುತ್ರರು ಹತರಾದರು. ನಿನ್ನ ಮಕ್ಕಳಾದ ಆದ್ದರಿಂದ ದೀರ್ಘವಾದ ತಪೋಬಲದಿಂದ ಕೂಡಿ ಇಂದ್ರನನ್ನು ಕೊಲ್ಲತಕ್ಕ ಮಗನನ್ನು ನಾನು ಕೋರುತ್ತೇನೆ. ಅದಕ್ಕಾಗಿ ನಾನು ತಪಸ್ಸನ್ನು ಆಚರಿಸುವೆನು. ನನಗೆ ಅಂತ ಗರ್ಭವನ್ನು ಅನುಗ್ರಹಿಸು ಎಂದಳು. ಬಲವಂತನೂ ಮಹಾಧನುರ್ಧಾರಿಯೂ ಆಗಿ ವಾಸ್ತವ ವಿಷಯಗಳನ್ನೆಲ್ಲ ಚೆನ್ನಾಗಿ ಅರಿತು ಎಲ್ಲರಲ್ಲಿಯೂ ಸಮದರ್ಶಿಯಾಗಿ ಎಲ್ಲರಿಗೂ ಒಡೆಯನಾಗಿ ಇಂದ್ರನನ್ನು ಕೊಲ್ಲತಕ್ಕ ಪುತ್ರನನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡಲು ನನಗೆ ಅನುಜ್ಞೆಯನ್ನು ದಯಪಾಲಿಸು ಎಂದು ಬೇಡಿದಳು. ಆಕೆಯ ಮಾತನ್ನು ಕೇಳಿ ಮರೀಚಿ ಪುತ್ರನು ಮಹಾ ತೇಜಸ್ವಿಯಾದ ಕಾಶ್ಯಪನು ದುಃಖಿತಳಾದ ದಿತಿಯನ್ನು ಕುರಿತು, ಎಲೈ ತಪೋದನಳೆ, ಹಾಗೇ ಆಗಲಿ, ನನಗೆ ಮಂಗಳವಾಗಲಿ. ನೀನು ಪರಿಶುದ್ಧಳಾಗಿರು. 1,000 ವರ್ಷ ತುಂಬುವವರೆಗೂ 3 ಲೋಕಗಳಿಗೂ ಒಡೆಯನಾಗತಕ್ಕ ಮಗನನ್ನು ನೀನು ನನ್ನಿಂದ ಪಡೆಯುವೆ ಎಂದನು. ಮಹಾ ತೇಜಸ್ವಿಯು ಹೀಗೆ ಹೇಳಿ ಆಕೆಯನ್ನು ತನ್ನ ಕೈಯಿಂದ ಮೈ ಸವರಿ ಆಲಂಗಿಸಿಕೊಂಡು ಒಳ್ಳೆಯದಾಗಲಿ ಎಂದು ಹರಸಿ ತಪಸ್ಸಿಗೆ ಹೋದನು. ಎಲೆ ನರಶ್ರೇಷ್ಠನೇ, ಆತನು ಹೊರಟು ಹೋದ ಮೇಲೆ ದಿತಿಯು ಪರಮಹರ್ಷದಿಂದ ಕುಶಪ್ಲವನವೆಂಬ ಸ್ಥಳಕ್ಕೆ ಬಂದು ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿದ್ದ ಆಕೆಗೆ ಇಂದ್ರನು ಬಹಳವಾದ ವಿನಯದಿಂದ ಸೇವೆಯನ್ನು ಮಾಡಲಾರಂಭಿಸಿದನು. ಅಗ್ನಿಯನ್ನು, ದರ್ಭೆ ಸಮಿತಿಗಳನ್ನು, ತೀರ್ಥಫಲ ಮೂಲಗಳನ್ನು, ಆಕೆಯು ಕೋರಿದ ಇತರ ಪದಾರ್ಥಗಳನ್ನು ತಂದೊಪ್ಪಿಸಿ ಉಪಚರಿಸುತ್ತಿದ್ದನು. ಆಕೆಯ ಶ್ರಮ ಪರಿಹಾರಕ್ಕಾಗಿ ಆಕೆಯ ಮೈಯನ್ನೊತ್ತಿ ಇಂದ್ರನು ಆಕೆಯನ್ನು ಎಡೆಬಿಡದೆ ಉಪಚರಿಸುತ್ತಿದ್ದನು. ಎಲೈ ರಘುನಂದನನೇ, ಹೀಗೆ 1,000 ವರ್ಷ ಕಳೆಯುವುದಕ್ಕೆ 10 ದಿನಗಳು ಉಳಿದಿರಲು ದಿತಿಯು ಬಹಳ ಸಂತುಷ್ಟಳಾಗಿ ದೇವೇಂದ್ರನನ್ನು ಕುರಿತು, ಎಲೈ ಸುರಶ್ರೇಷ್ಠನೇ, ಮಹಾತ್ಮನಾದ ನಿನ್ನ ತಂದೆಯನ್ನು ನಾನು ಪ್ರಾರ್ಥನೆ ಮಾಡಲಾಗಿ 1,000 ವರ್ಷ ಕಳೆದ ಮೇಲೆ ನನಗೆ ಪುತ್ರನು ಹುಟ್ಟುವನು ಎಂದು ವರ ಕೊಟ್ಟಿರುವನು. ಎಲೈ ವೀರೋತ್ತಮ, ಇನ್ನು 10 ವರ್ಷಗಳ ತಪಸ್ಸು ಉಳಿದಿದೆ. ಅನಂತರ ನೀನು ನಿನ್ನ ತಮ್ಮನನ್ನು ಕಾಣುವೆ. ಎಲೈ ಪುತ್ರನೇ, ತ್ರೈಲೋಕ್ಯವನ್ನು ಜಯಿಸಬೇಕೆಂಬ ಇಚ್ಛೆಯುಳ್ಳ ಆತನನ್ನು ನಾನು ನಿನಗಾಗಿ ಸಮಾಧಾನ ಪಡಿಸುವೆನು. ನೀವಿಬ್ಬರೂ ಸಮಾಧಾನ ಚಿತ್ತದಿಂದ ಇದ್ದುಕೊಂಡು ತ್ರೈಲೋಕ್ಯವನ್ನು ಗೆದ್ದು ಒಟ್ಟಿಗೆ ಆಳಿಕೊಂಡಿರಿ ಎಂದರು. ಇಂದ್ರನಿಗೆ ಹೀಗೆ ಹೇಳಿ ದಿತಿಯು ಮಧ್ಯಾಹ್ನ ಕಾಲದಲ್ಲಿ ನಿದ್ರಾವಶಳಾಗಿ ತಲೆಯನ್ನಿಡಬೇಕಾದ ದಿಕ್ಕಿಗೆ ಕಾಲನ್ನಿಟ್ಟು ನಿದ್ರಿಸಿದಳು. ಹೀಗೆ ಪಾದ ಬಿಡಬೇಕಾದ ಕಡೆ ತಲೆ ಕೂದಲನ್ನಿಟ್ಟು ತಲೆ ಇಡಬೇಕಾದ ಕಡೆ ಪಾದಗಳನ್ನಿಟ್ಟುಕೊಂಡಿದ್ದರಿಂದ ಅಶಿಚಿಕೊಂಡ ಆಕೆಯನ್ನು ಇಂದ್ರನು ನಕ್ಕು ಸಂತೋಷವನ್ನು ಪಡೆದನು. ಎಲೈ ರಾಮನೇ, ಆಗ ಇಂದ್ರನು ಆಕೆಯ ಶರೀರವನ್ನು ಒಳಹೊಕ್ಕು ಧೈರ್ಯದಿಂದ ಆ ಗರ್ಭವನ್ನು 7 ಭಾಗವಾಗಿ ಚೆನ್ನಾಗಿ ಒಡೆದು ಬಿಟ್ಟನು. ಎಲೈ ರಾಮನೇ, ವಜ್ರಾಯುಧದಿಂದ ಗರ್ಭವು ಛೇದಿಸಲ್ಪಟ್ಟಿತು. ಅದು ಬಹಳವಾಗಿ ಧ್ವನಿಗೆಯುತ್ತಾ ಹತ್ತಿತು. ಆಗ ದಿತಿಗೆ ಎಚ್ಚರವಾಯಿತು. ಇಂದ್ರನು ಗರ್ಭವನ್ನು ಕುರಿತು, ಅಳಬೇಡ, ಮಾ ರುಧ ಎಂದು ಹೇಳುತ್ತಾ ಅದು ಅಳುತ್ತಿದ್ದರೂ ಅದನ್ನು ಹೊಡೆಯುತ್ತಲೇ ಇದ್ದನು. ದಿತಿಯು ಕೊಲ್ಲಬೇಡ ಎಂದು ಕೂಗಿಕೊಂಡಳು. ಆಗ ಇಂದ್ರನು ತಾಯಿಯ ಮಾತನ್ನು ಗೌರವಿಸುತ್ತಾ ಹೊರಗೆ ಬಂದನು. ವಜ್ರಾಯುಧ ಸಹಿತನಾಗಿ ಕೈ ಜೋಡಿಸಿ ನಿಂತು ದಿತಿಯನ್ನು ಕುರಿತು ಹೀಗೆಂದನು, ಎಲೈಷ್ ದೇವಿಯೇ, ನೀನು ಪಾದಗಳನ್ನಿಡಬೇಕಾದ ಕಡೆಯಲ್ಲಿ ತಲೆಯನ್ನಿಟ್ಟುಕೊಂಡು ಮಲಗಿ ಅಶುಚಿಯಾದೆ. ಆಗ ನಾನು ನಿನ್ನ ಶರೀರವನ್ನು ಪ್ರವೇಶಿಸಿ ಯುದ್ಧದಲ್ಲಿ ನನ್ನನ್ನು ಕೊಲ್ಲತಕ್ಕವನನ್ನು 7 ಭಾಗವಾಗಿ ಛೇದಿಸಿದೆನು. ಎಲೈ ದೇವಿಯೇ, ನನ್ನ ಕಾರ್ಯವನ್ನು ನೀನು ಕ್ಷಮಿಸುವಂಥವಳಾಗುವು ಎಂದು ಕೇಳಿಕೊಂಡನು. ಸರ್ಗ 47.
ಸಪ್ತ ಮರುತ್ತುಗಳ ವೃತ್ತಾಂತ ಸುಮತಿ ರಾಜನು ವಿಶ್ವಾಮಿತ್ರನನ್ನು ಆಧರಿಸಿದುದು. ಗರ್ಭವು 7 ಭಾಗವೂ ಆಗಿ ಒಡೆಯಲು ದಿತಿಯು ಬಹುದುಃಖದಿಂದ ತಿರಸ್ಕರಿಸಲು ಸಾಧ್ಯವಾದ ದೇವೇಂದ್ರನನ್ನು ಕುರಿತು ವಿನಯದಿಂದ ಇಂತೆಂದಳು. ನನ್ನ ಅಪರಾಧದ ದೆಸೆಯಿಂದ ಈ ಗರ್ಭವು 7 ಭಾಗವಾಗಿ ವಿಫಲವಾಯಿತು. ಎಲೈ ಬಲಾಸುರ ಸಂಹಾರಕನಾದ ದೇವೇಂದ್ರನೇ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನನ್ನ ಗರ್ಭವು ನಾಶವಾದರೂ ಇದರಿಂದ ಲೋಕಕ್ಕೆ ಒಂದು ಉಪಕಾರವನ್ನೇ ಮಾಡಬಯಸುವೆನು. ಈ 7 ಭಾಗಗಳು ಕೂಡ ಸಪ್ತ ಮರುತ್ತುಗಳ ಸ್ಥಾನಗಳನ್ನು ಪಾಲಿಸುತ್ತಿರಲಿ. ಎಲೈ ಪುತ್ರನೇ, ಈ ನನ್ನ 7 ಮಕ್ಕಳು ದಿವ್ಯ ರೂಪವನ್ನು ಪಡೆದು ಸಪ್ತ ಮಾರುತಗಳೆಂಬ ಹೆಸರಿನಿಂದ ವಾಯುಚಲನೆಯ ಯಜಮಾನ್ಯವನ್ನು ಪಡೆದು ದೇವಲೋಕದಲ್ಲಿ ಸಂಚರಿಸಲಿ. ಇವುಗಳಲ್ಲಿ ಒಂದು ಬ್ರಹ್ಮಲೋಕದಲ್ಲಿಯೂ ಇನ್ನೊಂದು ಇಂದ್ರಲೋಕದಲ್ಲಿಯೂ ಸಂಚರಿಸಲಿ. ಮೂರನೆಯದು ಬಹಳ ಕೀರ್ತಿ ಪಡೆದು ಸ್ವರ್ಗದಲ್ಲಿ ವಾಯುವೆಂದು ಪ್ರಸಿದ್ಧವಾಗಲಿ. ಎಲೆ ಸುರಶ್ರೇಷ್ಠನೇ, ಉಳಿದ ನಾಲ್ವರು ನನ್ನ ಮಕ್ಕಳು ನಿನ್ನ ಆಜ್ಞೆ ಗದೀನರಾಗಿ ನೀನು ಎಸಗಿದ ಕಾರ್ಯದಿಂದಲೇ ಮಾರುತಗಳೆಂದು ಹೆಸರು ಪಡೆದು ಅವನು ಭೇದಿಸುವಾಗ ಮಾರುದ ಅಳಬೇಡ ಎಂದು ಕೂಗಿದುದರಿಂದ ಇದಕ್ಕೆ ಮಾರುತಗಳೆಂದು ಹೆಸರು ಬಂದು ಮಾರುತಗಳೆಂದು ಹೆಸರು ಪಡೆದು ದೇವತೆಗಳಾಗಿ 4 ದಿಕ್ಕುಗಳಲ್ಲಿ ಸಂಚರಿಸಲಿ. ನನಗೆ ಮಂಗಳವಾಗಲಿ. ಆಕೆಯ ಮಾತನ್ನು ಕೇಳಿ ದೇವೇಂದ್ರನು ಕೈಗಳನ್ನು ಜೋಡಿಸಿ ನಿಂತು ದಿತಿಯನ್ನು ಕುರಿತು ನೀನು ಹೇಳಿದುದೆಲ್ಲ ಹಾಗೆಯೇ ಆಗುವುದು, ಇದರಲ್ಲಿ ಸಂಶಯವಿಲ್ಲ. ನಿನ್ನ ಮಕ್ಕಳು ದೇವತೆಗಳಾಗಿ ಸಂಚರಿಸುವರು, ನಿನಗೆ ಮಂಗಳವಾಗಲಿ ಎಂದನು. ಹೀಗೆ ರಾಮನೇ, ಎಲೈ ರಾಮನೇ, ಹೀಗೆ ತಾಯಿ ಮಕ್ಕಳಾದ ಅವರಿಬ್ಬರೂ ತಪೋವನದಲ್ಲಿ ಈ ನಿಶ್ಚಯಕ್ಕೆ ಬಂದು ಕೃತಾರ್ಥರಾಗಿ ದೇವಲೋಕಕ್ಕೆ ಹೊರಟು ಹೋದರೆಂದು ನಾವು ಕೇಳಿರುತ್ತೇವೆ. ಎಲೈ ಕಾಕುತ್ಸ್ಥನೇ, ಪೂರ್ವದಲ್ಲಿ ತಪೋನಿಷ್ಠಳಾದ ದಿತಿಯನ್ನು ಉಪಚರಿಸಿಕೊಂಡು ಮಹೇಂದ್ರನು ವಾಸವಾಗಿದ್ದ ಪ್ರದೇಶವೇ ಇದು. ಇಕ್ಷಾಕು ರಾಜನಿಗೆ ಅಲಂಬುಸಾ ಎಂಬ ಪತ್ನಿಯಲ್ಲಿ ವಿಶಾಲನೆಂಬ ಹೆಸರುಳ್ಳ ಪರಮ ಧಾರ್ಮಿಕನಾದ ಮಗನು ಹುಟ್ಟಿದನು. ಆತನು ಈ ಪ್ರದೇಶದಲ್ಲಿ ವಿಶಾಲವೆಂಬ ಪಟ್ಟಣವನ್ನು ನಿರ್ಮಿಸಿದನು. ರಾಮನೇ, ವಿಶಾಲನ ಮಗನು ಮಹಾಬಲಶಾಲಿಯಾಗಿದ್ದ ಹೇಮಚಂದ್ರನು. ಹೇಮಚಂದ್ರನ ಮಗನು ಸುಚಂದ್ರ ಎಂಬ ಹೆಸರನ್ನು ಪಡೆದನು. ಸುಚಂದ್ರನ ಮಗನು ಧೂಮ್ರಾಶ್ವನಿಗೆ ಸೃಂಜಯನೆಂಬ ಮಗನು. ಸೃಂಜಯನ ಮಗನು ಪ್ರತಾಪಶಾಲಿಯು ಸಂಪದ್ಯುಕ್ತನೂ ಆದ ಸಹದೇವನ ಮಗನು ಪರಮಧಾರ್ಮಿಕನಾದ ಕುಶಾಶ್ವನ ಮಗನು ಭಾಗ್ಯಶಾಲಿಯು ಪ್ರತಾಪವಂತನೂ ಆದ ಸೋಮದತ್ತನ ಮಗನು ಕಾಕುತ್ಸ್ಥನೆಂಬ ಹೆಸರು ಪಡೆದವನು. ಆತನ ಮಗನೇ ಮಹಾತೇಜಸ್ವಿಯಾಗಿ ಜಯಿಸಲು ಸಾಧ್ಯವಾದ ಬಲವುಳ್ಳವನಾಗಿ ದೇವಲೋಕದಲ್ಲಿಯೂ ಖ್ಯಾಪ್ತಿಯನ್ನು ಹೊಂದಿರುವ ಸುಮತಿ ಎಂಬವನು. ಈತನೇ ಈಗ ಈ ಪಟ್ಟಣವನ್ನು ಆಳುತ್ತಿರುವನು. ಇಕ್ಷ್ವಾಕು ರಾಜನ ಅನುಗ್ರಹದಿಂದ ವೈಶಾಲಿಕಾ ನಗರದ ರಾಜರೆಲ್ಲರೂ ದೀರ್ಘಾಯುಷ್ಮಂತರಾಗಿ ಮಹಾತ್ಮರು, ಪರಾಕ್ರಮಶಾಲಿಗಳು, ಧರ್ಮಾತ್ಮರು ಆಗಿರುವರು. ಎಲೈ ರಾಮನೇ, ನಾವು ಈ ರಾತ್ರಿ ಇಲ್ಲಿಯೇ ಸುಖವಾಗಿ ಇರೋಣ. ಎಲೈ ನರಶ್ರೇಷ್ಠನೇ, ನಾಳೆ ಪ್ರಾತಃ ಕಾಲ ಜನಕರಾಯನನ್ನು ನೀನು ನೋಡಬಹುದು. ಈ ಪ್ರಕಾರ ವಿಶ್ವಾಮಿತ್ರನು ವಿಶಾಲನಗರದ ವೃತ್ತಾಂತವನ್ನು ರಾಮನಿಗೆ ಅರುಹಿದನು. ಮಹಾತೇಜಸ್ವಿಯು ಕೀರ್ತಿವಂತನೂ ಆದ ಸುಮತಿ ಮಹಾರಾಜನು ವಿಶ್ವಾಮಿತ್ರನು ತನ್ನ ಪಟ್ಟಣಕ್ಕೆ ಬಂದಿರುವುದನ್ನು ಕೇಳಿ ಪುರೋಹಿತರಿಂದಲೂ ಬಂಧು ಜನರಿಂದಲೂ ಕೂಡಿ ವಿಶ್ವಾಮಿತ್ರನನ್ನು ಎದುರುಗೊಂಡು ವಿಶೇಷ ರೀತಿಯಿಂದ ಪೂಜಿಸಿ ಅನಂತರ ಕೈಗಳನ್ನು ಜೋಡಿಸಿ ಹಿಡಿದು ಕುಶಲ ಪ್ರಶ್ನೆಯನ್ನು ಮಾಡಿ ವಿಶ್ವಾಮಿತ್ರನಿಗೆ ಇಂತೆಂದು ನುಡಿದನು. ಎಲೈ ಮಹರ್ಷಿಯೇ, ನೀನು ನನ್ನ ದೇಶಕ್ಕೆ ಬಂದವನಾಗಿ ನಿನ್ನ ದರ್ಶನವನ್ನು ನಾನು ಪಡೆದುದರಿಂದ ನಾನು ಧನ್ಯನಾದೆನು. ನಾನು ಅನುಗ್ರಹಿಸಲ್ಪಟ್ಟೆನು. ನನಗಿಂತ ಧನ್ಯರೇ ಇಲ್ಲ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.